ಅಲ್ಲಿ ಒಬ್ಬರು ಆನೆ ಮಾವುತರಿದ್ದರು. ಆನೆ ಮಾವುತ ನಾರಾಯಣ ಸಪಾಲಿ ಅಂತ ಇದ್ದರು. ಯಮುನಾ ಗಂಗಾ ಅಂತ ಒಬ್ಬರಿದ್ದರು. ಅವರ ತಂಗಿನ ರಾಜೇಂದ್ರ ರೈ ಅಂತ ಒಬ್ಬರು ಗಾರ್ಡನ್ ಸೂಪರ್ವೈಸರು. ಅವರು ತುಂಬಾ ಲೈನ್ ಹೊಡಿತಾ ಇದ್ರು ನನ್ನ ಮುಂದೆನೇ. ಒಂದು 2-3 ಜನನು ಒಟ್ಟಿಗೆ ಸೇರಿಸ್ಕೊಂಡು ನೈಟ್ ಹೋಗಿರ್ತಾರೆ, ಆಕೆನ ಅತ್ಯಾಚಾರ ಮಾಡಿರ್ತಾರೆ. ಇದು ನಮಗೆ ಗಮನಕ್ಕೆ ಬಂತು, ಆದರೆ ನಾವು ಬಾಯಿ ಬಿಡಲಿಕ್ಕೆ ಭಯ, ನಾವು ಎಲ್ಲಿ ಹೇಳಲಿಲ್ಲ. ಕತೆ ಕಟ್ಬಿಟ್ರು ಕಳ್ಳರು ಅಂತೇಳಿ. ಅದು ಮಾಡಿದೆಲ್ಲ ರಾಜೇಂದ್ರ ರೈಯೇ ಮಾಡಿದ್ದು ಅಂತ ಎಲ್ಲ ಅಪ್ಪಟ ಪ್ರಚಾರ ಆಗಿದೆ. ಚಿನ್ನಯ್ಯ ಜೀವ ರಕ್ಷಣೆಗಾಗಿ ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಟ್ಟಿದ್ದಾರಂತೆ. ಯಾವ್ದನ್ನ ನಂಬಬೇಕು, ಯಾವ್ದನ್ನ ನಂಬಬಾರದು, ಇದೇ ಚಿನ್ನಯ್ಯ ಮಾತನಾಡಿರುವಂತಹ ಅಷ್ಟು ವಿಡಿಯೋಗಳನ್ನ ನೀವು ಗಮನಿಸಿ ನೋಡಿ. ಚಿನ್ನಯ್ಯನಿಗೆ ಯಾರು ಎದುರಿಸಿಲ್ಲ, ಚಿನ್ನಯ್ಯನಿಗೆ ಯಾರು ಬರ್ಕೊಟ್ಟಿಲ್ಲ, ಚಿನ್ನಯ್ಯನಿಗೆ ಇದೇ ರೀತಿ ಮಾತಾಡುವಂತ ಯಾರು ಹೇಳಿಲ್ಲ. ಎಲ್ಲೋ ಒಂದು ಕಡೆ ಮಾತಾಡಿದ್ರೆ ಹೌದು ಚಿನ್ನಯ್ಯನಿಗೆ ಹೇಳ್ಕೊಟ್ಟು ಮಾಡಿಸಿದ್ದಾರೆ ಅಂತ. ಆದ್ರೆ ಚಿನ್ನಯ್ಯ ಮಾತನಾಡಿರುವಂತ ಅಷ್ಟು ವಿಡಿಯೋಗಳನ್ನ ನೀವು ಗಮನಿಸಿ ನೋಡಿ. ಇಂಗ್ಲಿಷ್ ಚಾನೆಲ್ಗಳಲ್ಲಿ ಮಾಸ್ಕ್ ಹಾಕೊಂಡು ಮಾತನಾಡಿರುವಂತಹ ಮಾತುಗಳನ್ನ, ಕುಡ್ಲಾ ರಾಂಪೇಜ್ ಅಲ್ಲಿ ಮಾತನಾಡಿರುವಂತದನ್ನ, ಮತ್ತೆ ಡಿಟಾಕ್ಸ್ ಅಲ್ಲಿ ಮಾತನಾಡಿರುವಂತದನ್ನ ನೀವೆಲ್ಲ ಕಡೆ ಗಮನಿಸಿ ನೋಡಿ. ಚಿನ್ನಯ್ಯ ಮಾತನಾಡಿರುವಂತಹ ಅಷ್ಟು ವಿಚಾರಗಳು, ಜೊತೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಲ್ಲಿ ಈ ಚಾನೆಲ್ಗಳ ಜೊತೆ ಮಾತನಾಡ್ಬೇಕಾದ್ರೆ ಕ್ಯಾಮ್ರಾ ಇರುತ್ತೆ, ಎಲ್ಲ ಇರುತ್ತೆ, ಓಕೆ. ಆದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೇಲಿ ಮಾತಾಡುತ್ತಲ್ಲ, 1 ಗಂಟೆಗೂ ಹೆಚ್ಚು ಕಾಲ ಮಾತನಾಡಿರುವಂತಹ ವಿಡಿಯೋಗಳು ಔಟ್ ಆಗಲ್ಲ. ಆ ವಿಡಿಯೋಗಳನ್ನ ನೀವು ಗಮನಿಸಿ ನೋಡಿ. ಆ ಚಿನ್ನಯ್ಯನಿಗೆ ಗೊತ್ತಿಲ್ಲ ಅಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಾ ಇರುವಂತದ್ದು ಯಾವುದೇ ವಿಚಾರ ಗೊತ್ತಿಲ್ಲ. ಆದರೂ ಸಹ ಚಿನ್ನಯ್ಯ ಅಷ್ಟು ವಿಚಾರಗಳನ್ನ ಹೇಳಿರುವಂತದ್ದು. ಚಿನ್ನಯ್ಯ ಹೇಳಿರುವಂತಹ ಜಾಗಗಳಲ್ಲಿ 3 ಕಡೆ ಅಸ್ಥಿ ಪಂಜರಗಳು ಸಿಕ್ಕಿದೆ ಅಂತೇಳಿ SIT ಅವರು ನ್ಯಾಯಾಲಯಕ್ಕೆ ಅರ್ಜಿ ಕೊಟ್ಟಿದ್ದಾರೆ, ಅಂದ್ರೆ ಅಫಿಡೇವಿಟ್ ಕೊಟ್ಟಿದ್ದಾರೆ. ಅಲ್ಲಿಗೆ 3 ಕಡೆ ಅಸ್ಥಿ ಪಂಜರಗಳು ಸಿಕ್ಕಿದೆ ಅಂತಾದ್ಮೇಲೆ ಅಲ್ಲಿ ಸತ್ಯ ಇದೆ ಅಂತ ಗೊತ್ತಲ್ವಾ. ಚಿನ್ನಯ್ಯನಿಂದ ಏನೋ ಬಚ್ಚಿಡ್ತಾ ಇದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ ಅಲ್ವಾ. ಚಿನ್ನಯ್ಯ ಮೊದಲು 2 ವರ್ಷಗಳ ಕಾಲ ಈ ಹೋರಾಟಗಾರರ ಜೊತೆಯಲ್ಲಿ ಇದ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ಬುರ್ಡೆಯನ್ನ ತೆಗೆದುಕೊಂಡು ಹೋಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಾನೆ. ಇದು ಸತ್ಯ ಅಲ್ವಾ. ಚಿನ್ನಯ್ಯ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾನೆ ಅಂತಂದ್ರೆ ಇದು ಸಾಮಾನ್ಯವಾದಂತಹ ವಿಚಾರವ. ಚಿನ್ನಯ್ಯ KV ಧನಂಜಯ್ ಅವ್ರ ಜೊತೆಯಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತಾರೆ. KV ಧನಂಜಯ್ ಅವರ ತಂಡ ಇವತ್ತೇನು ಓಜಸ್ವಿ ಗೌಡ ಇರ್ಬೋದು, ಸಚಿನ್ ದೇಶಪಾಂಡೆ ಅವರು ಬಂದು SP ಆಫೀಸಿಗೆ ಬಂದು ಬೆಳ್ತಂಗಡಿ ನ್ಯಾಯಾಲಯದ ಮುಂದೆ 164 ಸ್ಟೇಟ್ಮೆಂಟ್ ಕೊಡಿಸ್ತಾರೆ ಅಂತಂದ್ರೆ ತಮಾಷೆನಾ? ನೀವು ಯೋಚನೆ ಮಾಡಿ. ನಾವು ಬ್ಲಾಂಕ್ ಆಗಿ ಯೋಚನೆ ಮಾಡಬಾರ್ದು. ನೀವು ಕೂಲಂಕುಷವಾಗಿ ಯೋಚನೆ ಮಾಡಿ. ಏನೋ ಹೋರಾಟಗಾರರು ಕರ್ಕೊಂಡು ಬಂದು ಕೂರಿಸಿ ನಿಮ್ಗೆ ಹಣ ಕೊಡ್ತೀನಿ, ನೀವು ಮಾತಾಡ್ಬಿಡಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ. ಆದ್ರೆ ಇಲ್ಲಿ ಚಿನ್ನಯ್ಯ 164 ಸ್ಟೇಟ್ಮೆಂಟ್ ಕೊಟ್ಟಾದ ನಂತರ ಇಲ್ಲಿ ಬದಲಾವಣೆ ಆಗಿದ್ದೇನು? ಚಿನ್ನಯ್ಯ ಅರೆಸ್ಟ್ ಆದ ನಂತರ ಇಲ್ಲಿ ಆ ಅರೆಸ್ಟ್ ಆದ ನಂತರ ಬದಲಾವಣೆ ಆಗಿದ್ದು ಅಂತಂದ್ರೆ ಎಲ್ಲ ಒಂದು ಕಡೆ SIT ಕಸ್ಟಡಿಗೆ ಹೋದ ನಂತರ ಆಟೋಮೆಟಿಕ್ ಆಗಿ ಯಾರದ್ದೋ ಪ್ರಬಲವಾದಂತಹ ಕೈಗಳು ಈ ಕೆಲಸ ಮಾಡಿದಾವೆ. ಇದು ಸತ್ಯ. ಯಾಕೆ ಅಂತಂದ್ರೆ ಸೂಕ್ಷ್ಮವಾಗಿ ನೋಡಿ, ಜನ ನಾವ್ ಹೇಗಿದ್ದೀವಿ ಅಂತಂದ್ರೆ ಆ ದೇವರು ಯೋಚಿಸುವಂತಹ ಶಕ್ತಿ ಎಲ್ಲರಿಗೂ ಕೊಟ್ಟಿರ್ತಾನೆ. ಪ್ರತಿಯೊಂದು ಜೀವಿ ಏನು ಈ ಭೂಮಿ ಮೇಲೆ ಇರುವಂತಹ ಲಕ್ಷಾಂತರ ಕೋಟಿ ಜೀವಿಗಳಿಗೂ ಸಹ ಯೋಚಿಸುವಂತಹ ಶಕ್ತಿ ಕೊಟ್ಟಿದ್ದಾನೆ. ಮನುಷ್ಯ ಜೀವಿಗೆ ಮಾತ್ರ ಹೆಚ್ಚು ಶಕ್ತಿ ಕೊಟ್ಟಿರ್ತಾನೆ. ಸ್ವಲ್ಪ ಯೋಚಿಸಿ ನೋಡಿ, ಸ್ವಲ್ಪ ಆ ಲಾಜಿಕ್ ಅನ್ನ ಯೋಚಿಸಿ ನೋಡಿ. ಯಾವ ರೀತಿ ಚಿನ್ನಯ್ಯ ಆರಂಭದಲ್ಲಿ ಬಂದಾಗ, ಮಾಸ್ಕ್ ಮ್ಯಾನ್ ಆಗಿದ್ದಾಗ ಅವ್ರು ನಡ್ಕೊಳ್ತಾ ಇರುವಂತ ರೀತಿ, ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಯಲ್ಲಿ SIT ನವರೇ ಇಟ್ಟಿದ್ರು. ದಿವಸ ಬೀಟ್ ಪೊಲೀಸ್ನವ್ರು ಹೋಗ್ತಿದ್ರು, ಡೈರಿನಲ್ಲಿ ಎಂಟ್ರಿ ಆಗ್ತಿದ್ರು, ಆ ಸ್ಥಳಗಳನ್ನ ನೋಡ್ಕೊಂಡ್ ಬರ್ತಿದ್ರು. ಎಲ್ಲವನ್ನೂ ಸಹ ನೀವು ನೋಡಿದಿರಿ, ನಾವು ನೋಡಿದೀವಿ, ಜಗತ್ತೇ ನೋಡಿದೆ. ಅದಾದ ನಂತರ SIT ನವರು ಇವ್ರನ್ನ ಆರೋಪಿಯನ್ನಾಗಿ ಮಾಡಿ ಅವರ ಮೇಲೆ FIR ಹಾಕಿದ ನಂತರ, ಅಲ್ಲಿ ಅವ್ರ ಮೇಲೆ FIR ಹಾಕಿ ಆರೋಪಿ ಆದ ನಂತರ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಾರೆ ಅಂತಂದ್ರೆ ಇಲ್ಲಿ ಕಾಣದ ಕೈಗಳು ಎಷ್ಟು ಕೆಲಸ ಮಾಡ್ತಿದೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಲ್ಲಿ ಚಿನ್ನಯ್ಯನ ಸಹೋದರಿ ಕುತ್ಕೊಂಡು ಮಾತಾಡಿರುವಂತದ್ದನ್ನ ನೀವೆಲ್ಲ ನೋಡಿದ್ದೀರಿ. ಅದೇ ಸಹೋದರಿಯನ್ನ ಕರ್ಕೊಂಡು ಬಂದು ಇವರು ರಿಪಬ್ಲಿಕ್ ಕನ್ನಡದಲ್ಲಿ ಕುತ್ಕೊಂಡು ಅವರ ಧರ್ಮಪತ್ನಿಯನ್ನ ಕರ್ಕೊಂಡು ಬಂದು ರಿಪಬ್ಲಿಕ್ ಕನ್ನಡದಲ್ಲಿ ಕುತ್ಕೊಂಡು ಮಾತಾಡಿಸ್ತಾರೆ ಅಂತಂದ್ರೆ ರಿಪಬ್ಲಿಕ್ ಕನ್ನಡದ ಬದ್ಧತೆ ಏನಿತ್ತು ಅಂತ ಇಡೀ ಕರ್ನಾಟಕದ ಜನಕ್ಕೆ ಗೊತ್ತಿದೆ. ಒಂದು ಮಾಧ್ಯಮವಾಗಿ ಯಾವ ರೀತಿ ನಡ್ಕೊಳ್ಬೇಕಾಗಿತ್ತೋ ಆ ರೀತಿ ನಡ್ಕೊಳ್ತಾನೂ ಇಲ್ಲ. ಇವರು ಒನ್ ಸೈಡೆಡ್ ಆಗಿ ಒಂದು ಸ್ಯಾಟಲೈಟ್ ಚಾನೆಲ್ ಪಕ್ಷಾತೀತವಾಗಿ ಯಾವತ್ತಿಗೂ ಸಹ ನ್ಯಾಯದ ಪರವಾಗಿ ಇರಬೇಕು.
ಇಲ್ಲಿ ಯಾರನ್ನೂ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ರಿಪಬ್ಲಿಕ್ ಕನ್ನಡ ಇರ್ಬೋದು, ಸುವರ್ಣ ವಾಹಿನಿ ಆಗಿರ್ಬೋದು, TV9 ಆಗಿರ್ಬೋದು, ಪಬ್ಲಿಕ್ ಟಿವಿ ಆಗಿರ್ಬೋದು, ಪವರ್ ಟಿವಿ ಆಗಿರ್ಬೋದು, ಇದೆಲ್ಲರೂ ಸಹ ಒಂದು ಕಡೆ ಸೇರ್ಕೊಂಡಿರೋದ್ರಿಂದ ಇಲ್ಲಿ ಚಿನ್ನಯ್ಯ ಏನು ಆರೋಪ ಮಾಡ್ಬೇಕಾದ್ರೆ ಚಿನ್ನಯ್ಯನನ್ನ ವಿರೋಧ ಮಾಡ್ತಾ ಬಂದ್ರು. ಇದೇ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ, ಉಪಾಧ್ಯಕ್ಷ, ವಸಂತ್ ಗಿಳಿಯಾರ್, ಕಿರಿಕೀರ್ತಿ, ಚಕ್ರವರ್ತಿ ಸೂಲಿಬೆಲೆ, ಈ ಮೀಡಿಯಾಗಳು ಎಲ್ಲವೂ ಸಹ ಚಿನ್ನಯ್ಯನ ವಿರುದ್ಧ ನಿಂತಿದ್ರು. ಈಗ ಚಿನ್ನಯ್ಯ 164 ಸ್ಟೇಟ್ಮೆಂಟ್ ಕೊಟ್ಟ ನಂತರ ಎರಡನೇ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಚಿನ್ನಯ್ಯ ಇವ್ರಿಗೆಲ್ಲರಿಗೂ ಸಹ ಅರ್ಥ ಆಗೋದ. ಚಿನ್ನಯ್ಯ ಹೇಳ್ತಾ ಇರೋದಲ್ಲ ಸತ್ಯ ಅಂತ ಹೇಳ್ತಾರೆ. ಇದು ನಾವು ಮನುಷ್ಯರು ಮೂರ್ಖರ. ಸಮೀರ್ ವಿಡಿಯೋ ಮಾಡದ್ದಲ್ಲ, ಸಮೀರ್ಗೆ ಕಂಟೆಂಟ್ ಕೊಟ್ಟವ್ರು ಯಾರು? ಇದೇ ಚಿನ್ನಯ್ಯ ತಾನೆ. ಚಿನ್ನಯ್ಯ ಹೇಳಿರುವಂತ ಅಷ್ಟು ವಿಚಾರಗಳನ್ನೇ ಸಮೀರ್ ಒಬ್ಬ ಯೂಟ್ಯೂಬರ್ ಆಗಿ ಅವನು ಎ ವಿಡಿಯೋಗಳನ್ನ ಬಳಸ್ಕೊಂಡು ಸಮೀರ್ ಹೇಳಿರುವಂತದ್ದಲ್ಲ. ಏನಾದ್ರು ಸೃಷ್ಟಿ ಮಾಡಿದ್ದ ಸಮೀರ್? ಇಲ್ವಲ್ಲ. ಸಮೀರ್ ಹೇಳಿರುವಂತಹ ವಿಡಿಯೋ ಆಗಿರ್ಬೋದು, ಡಿಟಾಕ್ಸ್ ಅಲ್ಲಿ ಬಂದಂತಹ ವಿಡಿಯೋಗಳಾಗಿರ್ಬೋದು, ಇಂಗ್ಲಿಷ್ ಚಾನೆಲ್ ಅಲ್ಲಿ ಬಂದ ವಿಡಿಯೋಗಳಾಗಿರ್ಬೋದು, ಅದಾದ ನಂತರ ಕುಡ್ಲಾ ರಾಂಪೇಜ್ ಅಲ್ಲಿ ಬಂದಿರೋ ವಿಡಿಯೋಗಳಾಗಿರ್ಬೋದು, ಮತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ ನಡೆದಂತಹ ವಿಡಿಯೋಗಳಾಗಿರ್ಬೋದು, ಎಲ್ಲವೂ ಸಹ ಸತ್ಯ. ಆದ್ರೆ ಅವ್ರು ಚಿನ್ನಯ್ಯ ಹೇಳಿರುವಂತಹ ಒಂದು ಮಾತು ಸಹ ಬೇರೆ ಬೇರೆ ಚಾನೆಲ್ಗಳಲ್ಲಿ ವಿಭಿನ್ನವಾಗಿ ಬಂದಿಲ್ಲ. ನಾವು ಯೋಚನೆ ಮಾಡ್ಬೇಕಾಗಿರೋದು ಇಷ್ಟೇನೆ. ನಾವು ಎಲ್ಲಿಯವರೆಗೂ ಮೂರ್ಖತನವನ್ನ ನಾವು ಬಳಸ್ತೀವಿ, ಮೂರ್ಖತನವನ್ನೇ ನಾವು ಬಳಸ್ಕೊಳ್ತಾ ಹೋದ್ರೆ ಸತ್ಯ ಹೊರಗಡೆ ಬರೋದಿಲ್ಲ. ಈಗ ಚಿನ್ನಯ್ಯ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು, ಚಿನ್ನಯ್ಯ ಶಿವಮೊಗ್ಗದಿಂದ ಬಿಡುಗಡೆ ಆಗಿದೆ, ಶಿವಮೊಗ್ಗ ಬಿಡುಗಡೆ ಆಗಿದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ನನ್ಗೆ ಜೀವ ಬೆದರಿಕೆ ಇದೆ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ ಅಂತಂದ್ರೆ 2 ವರ್ಷಗಳ ಕಾಲ ಇವ್ರ ಜೊತೆನಲ್ಲಿ ಇದ್ರಲ್ಲ, 2 ವರ್ಷಗಳ ಕಾಲ ಹೋರಾಟಗಾರರ ಜೊತೆನಲ್ಲಿ ಇದ್ಕೊಂಡು ಸುಪ್ರೀಂ ಕೋರ್ಟ್ ಹೋಗಿ ಬಂದ್ರು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೇಲಿ ಇದ್ರು, ಎಲ್ಲ ಇದ್ರಲ್ಲ. ಯಾಕೆ ಅವತ್ತು ಜೀವ ಬೆದರಿಕೆ ಇರ್ಲಿಲ್ವಾ? ಇದು ಯಾರೋ ಕಾಣದ ಕೈಗಳು ಹಿಂದ್ಗಡೆ ನಿಂತ್ಕೊಂಡು ಚಿನ್ನಯ್ಯನ ಕಡೆಯಿಂದ ಇಷ್ಟು ಮಾಡಿಸ್ತಾ ಇದ್ರು. ಆದ್ರೆ ಸತ್ಯ ಗೆಲ್ಲಬೇಕು, ನ್ಯಾಯ ಗೆಲ್ಲಬೇಕು ಅಂತಂದ್ರೆ ಇಲ್ಲಿ ಹೋರಾಟ ಮಾಡ್ತಾ ಇರುವಂತವರ ಆತ್ಮಸ್ಥೈರ್ಯ ಕುಗ್ಗಿಸುವಂತಹ ಕೆಲಸ ಮಾಡ್ತಾ ಇದ್ದಾರಲ್ಲ, ಆ ಕೆಲಸ ಯಾವತ್ತಿಗೂ ಸಹ ಇದು ಸಾಧ್ಯ ಆಗೋದಿಲ್ಲ. ಪ್ರತಿನಿತ್ಯವೂ ಸಹ ನೀವು ನೋಡ್ತಾ ಇದ್ದೀರಿ, ಒಂದಕ್ಕೊಂದು ಆಡ್ ಆಗ್ತಾ ಹೋಗ್ತಾ ಇದೆ. ಆರಂಭದಲ್ಲಿ ನೀವು ನೋಡ್ಕೊಂತ ಬನ್ನಿ. ನಾವು ಸುಮ್ನೆ ಏನೋ ಒಂದು ಯೂಟ್ಯೂಬ್ ಮಾಡ್ತೀವಿ, ಒಂದು ವಿಡಿಯೋ ಮಾಡ್ತೀವಿ, ವಿಡಿಯೋ ಹಾಕ್ತಿವಿ, ಒಂದಷ್ಟು ಇಲ್ಲಿ ವ್ಯೂಸ್ ಬರುತ್ತೆ, ಒಂದಷ್ಟು ಲೈಕ್ಸ್ ಬರ್ತವೆ ಅನ್ನೋದಲ್ಲ. ಪ್ರತಿಯೊಬ್ಬನ ಕರ್ತವ್ಯ ಏನಪ್ಪಾ ಅಂದ್ರೆ ಒಂದು ವಿಚಾರವನ್ನ ತೆಗೆದುಕೊಂಡ್ರೆ ಅದನ್ನ ಫಾಲೋ ಅಪ್ ಮಾಡ್ಬೇಕು. ಆ ಫಾಲೋ ಅಪ್ ಅನ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ. ನೀವು ಗಮನಿಸಿ ನೋಡಿ, ಹೋರಾಟಗಾರರು ಅಂತ ಪ್ರಾರಂಭ ಮಾಡಿದ್ದು 2012ರಲ್ಲಿ ಸೌಜನ್ಯ ಪ್ರಕರಣ ಆದಾಗ ಅಲ್ಲಿ ಹೋರಾಟ ಮಾಡ್ತಾ ಇದ್ದವರು ಒಂದಷ್ಟು ಜನ, ಮುಖ್ಯವಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಜೊತೆನಲ್ಲಿ ಸೇರ್ಪಡೆ ಆದಂತವರು ಮತ್ತಷ್ಟು ಜನ. ಅದಾದ ನಂತರ ಒಬ್ಬರಿಗೊಬ್ರು ಸೇರ್ಕೊಂಡಿರುವಂತದ್ದು ಗಿರೀಶ್ ಪಟ್ಟಣ್ಣವ್ರು ಬಂದ್ರು. ಗಿರೀಶ್ ಪಟ್ಟಣ್ಣವ್ರು ಆದ್ಮೇಲೆ ಒಂದಷ್ಟು ಜನ ಸೇರ್ಕೊಂಡ್ರು. ಒಂದಕ್ಕೊಂದು ವಕೀಲರ ತಂಡ ಬಂತು. ಇವತ್ತು ಕೊಂದವರು ಯಾರು ಹೇಳ್ತಾರಲ್ಲ, ಎಡಪಕ್ಷ ಬಲಪಕ್ಷ ಅಂತೇಳಿ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಹೇಳ್ತಾರಲ್ಲ, ನಿಜಕ್ಕೂ ಒಬ್ಬ ಮಾಧ್ಯಮವಾಗಿ ಈ ರೀತಿ ಮಾತನಾಡ್ತಾರೆ ಅಂತಂದ್ರೆ ಪಬ್ಲಿಕ್ ಟಿವಿಯ ರಂಗಣ್ಣನವರ ಬದ್ಧತೆ ಎಷ್ಟಿದೆ ರೀ? ಯೋಚನೆ ಮಾಡ್ಬೇಕಲ್ಲ, ನಾವು ಯೋಚನೆ ಮಾಡ್ಬೇಕಾಗಿತ್ತಲ್ಲ. ಎಡಪಕ್ಷ ಬಲಪಕ್ಷ ಅಂತೆ ಅವ್ರು ಯಾರು ಭಾರತೀಯರಲ್ವಾ? ಇವತ್ತು ಕೊಂದವರು ಯಾರು ಅಂತೇಳಿ 100 ಜನ ಹೆಣ್ಣು ಮಕ್ಕಳು, ಬರೀ ಹೆಣ್ಣು ಮಕ್ಕಳೇ ಬಂದು ಬೆಳ್ತಂಗಡಿನಲ್ಲಿ ಹೆಣ್ಣು ಮಕ್ಕಳು ಮನೆಯಿಂದ ಹೊರಗಡೆ ಬರೋದೇ ಕಷ್ಟ ಅಂತದ್ರಲ್ಲಿ ಹೊರಗಡೆ ಬಂದು ಹೋರಾಟ ಮಾಡ್ತಾರೆ ಬೆಳ್ತಂಗಡಿನಲ್ಲಿ ಅಂತಂದ್ರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾರೆ. ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ನಾವು ಅಂತ ಹೇಳ್ತಾರೆ ಅಂತಂದ್ರೆ ಅವರ ಹೋರಾಟದ ಕಿಚ್ಚನ್ನ ನೋಡಿ ನಾವು ಗೌರವಿಸ್ಬೇಕಲ್ಲ. ಒಂದೇ ಒಂದು ಸ್ಯಾಟಲೈಟ್ ಚಾನೆಲ್ ಈ ಹೋರಾಟಗಳನ್ನ ಆಗ್ತಾ ಇರೋದನ್ನ ಒಂದೇ ಒಂದು ಪ್ರಸಾರ ಮಾಡಿದ್ಯಾ? ಖಂಡಿತ ಮಾಡಿಲ್ಲ. ಯಾಕಂದ್ರೆ ಅವ್ರಿಗದು ಬೇಕಾಗೂ ಇಲ್ಲ. ಯಾಕಂದ್ರೆ ಅವರು ಆಲ್ರೆಡಿ ಡಿಸೈಡ್ ಆಗೋಗಿದ್ದಾರೆ ಯಾರನ್ನೂ ರಕ್ಷಣೆ ಮಾಡೋದಕ್ಕೆ. ನೆನ್ನೆ ಒಂದು ವಿಡಿಯೋ ನಾನು ಹಾಕಿದ್ನಲ್ಲ, ಪಬ್ಲಿಕ್ ಟಿವಿ ರಂಗಣ್ಣ ಹೇಳಿದ್ರಲ್ಲ, ಮೀಡಿಯಾಗಳು ಇಲ್ದ ಹೋಗಿದ್ರೆ, ಸ್ಯಾಟಲೈಟ್ ಚಾನಲ್ ಇಲ್ದ ಹೋಗಿದ್ರೆ, ಒಂದಷ್ಟು ಜನ ಇಲ್ದ ಹೋಗಿದ್ರೆ ಯಾರು ನಿಮ್ಮನ್ನ ಕಾಪಾಡಕ್ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರಲ್ಲ. ಆ ವಿಚಾರವನ್ನ ಈಗಲೂ ಸಹ ಕೊಂದವರು ಯಾರು ಆಗಿರ್ಬೋದು, ಮತ್ತೆ ಸೌಜನ್ಯ ಪ್ರಕರಣ, ಬುರುಡೆ ವಿಚಾರವಾಗಿ ಏನೇನ್ ನಡೆಯುತ್ತೆ ಯಾವ ಚಾನಲ್ ತೋರ್ಸೋದಿಲ್ಲ. ಅವ್ರಿಗೆ ಬೇಕಾಗೂ ಇಲ್ಲ, ಅವ್ರಿಗೆ ಅದು ಬೇಕಾಗೂ ಇಲ್ಲ. ಇದೇ ವಾಸ್ತವ ಸತ್ಯ. ಇವತ್ತು ಚಿನ್ನಯ್ಯ ಮಾತನಾಡಿರುವಂತಹ ಅಷ್ಟು ವಿಚಾರಗಳನ್ನ ನಾವು ವಿಶ್ಲೇಷಣೆ ಮಾಡೋದಾದ್ರೆ, ಚಿನ್ನಯ್ಯ ಇವತ್ತು ಮಾತನಾಡಿರುವಂತಹ ಅಷ್ಟು ವಿಚಾರಗಳು ಸತ್ಯ. ಅಲ್ಲಿ ಏನೋ ನಡೆದಿದೆ, ಹೊರಗಡೆ ಬರಬೇಕು. ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣ ಒಂದು ವಿಡಿಯೋದಲ್ಲಿ ಹೇಳ್ತಾರೆ, ಅವ್ರೇನ್ ಹೇಳ್ತಾರೆ ಅಂದ್ರೆ,
ಹುದುಗಿರುವಂತಹ ಅಸ್ಥಿ ಪಂಜರಗಳ ಬಗ್ಗೆ ಮಾತಾಡ್ಬೇಕು, ಮೇಲೆ ಇರುವಂತಹ ಅಸ್ಥಿ ಪಂಜರಗಳ ಬಗ್ಗೆ ಯಾಕೆ ಮಾತಾಡ್ಬೇಕು ಅಂತ ಕೇಳ್ತಾರೆ. ಚಿನ್ನಯ್ಯ ಹುದುಗಿ ಹಾಕಿದ್ದಂತಹ ಅಸ್ಥಿ ಪಂಜರಗಳು 3 ಪಬ್ಲಿಕ್ ಟಿವಿಯ ರಂಗಣ್ಣವರೇ, ನಿಮ್ಗೆ ಅದು ಗೊತ್ತಿಲ್ಲ. ಅಸ್ಥಿ ಪಂಜರಗಳು ಬಂಗ್ಲೆಗುಡ್ಡದಲ್ಲಿ ಮೇಲೆ ಸಿಕ್ಕಿರುವಂತ ಅಸ್ಥಿ ಪಂಜರಗಳು ಲೆಕ್ಕ ಇಲ್ಲಂತೆ. ಯಾವ ಲಾಜಿಕ್ ಮೇಲೆ ಮಾತನಾಡ್ತಾರೆ? ಎಲ್ಲದರ ಬಗ್ಗೆ ಪ್ರತಿಯೊಬ್ಬ ಪ್ರಜೆ ಒಬ್ಬ ಮಾತನಾಡುವಂತದ್ದಲ್ಲ. ನೀವು ಸುಮ್ನೆ ವಿಚಾರ ಮಾಡ್ಕೊಂತ ಹೋಗಿ ಬಹಳಷ್ಟು ವಿಚಾರಗಳು ಹೊರಗಡೆ ಬರುತ್ತೆ, ಸತ್ಯಗಳು ಹುದುಗಿ ಹಾಕಿರುವಂತ ಸತ್ಯಗಳು ಹೊರಗಡೆ ಬರುತ್ತೆ. ಮಾತಾಡ್ಬೇಕ್ರಿ, ಎಲ್ಲರೂ ಮಾತಾಡ್ಬೇಕು. ಏನೋ ಹುಟ್ಟುತ್ತೀವಿ, ಬೆಳಿಗ್ಗೆ ಏನೋ ಬೆಳಿತೀವಿ, ಬೆಳಿಗ್ಗೆ ಎದ್ದೊಳ್ತೀವಿ, ಲೆಟ್ರಿನ್ ಹೋಗ್ತೀವಿ, ಉಚ್ಚೆ ಮಾಡ್ತೀವಿ, ಮುಖ ತೊಳಿತೀವಿ, ಸ್ನಾನ ಮಾಡ್ತೀವಿ, ತಿಂಡಿ ತಿಂತೀವಿ, ಮಧ್ಯಾಹ್ನ ಒಂದ್ ಕೆಲ್ಸಕ್ಕೆ ಹೋಗ್ತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ರಾತ್ರಿ ಊಟ ಮಾಡ್ತೀವಿ, ರಾತ್ರಿ ಉಚ್ಚೆ ಹೋಯ್ತೀವಿ, ಮಲಕ್ಕಂತೀವಿ, ಬೆಳಿಗ್ಗೆ ಎದ್ದೊಳ್ತೀವಿ. ಇಷ್ಟೇನಾ ಕೆಲ್ಸ? ಇಷ್ಟೇನಾ? ಅದು ಮೀರಿ ಬೇರೆ ಇದೆ ರೀ. ಮನುಷ್ಯನಿಗೆ ಯೋಚಿಸುವಂತಹ ಶಕ್ತಿ ಕೊಟ್ಟಿರೋದ್ರಿಂದ ಏನೋ ಒಂದು ಯೋಚನೆ ಮಾಡ್ಬೇಕು. ಇವ್ರು ಹೇಳ್ತಾ ಇರೋದು ಸರಿಯಾ, ಇವ್ರು ಹೇಳ್ತಾ ಇರೋದು ತಪ್ಪ, ಅಕ್ಷರ ಮೀಡಿಯಾದವ್ರು ಹೇಳ್ತಾ ಇರೋದು ಸರಿನಾ, ಎಲ್ಲಾನು ವಿಶ್ಲೇಷಣೆ ಮಾಡಿದ್ರೆ ಅದು ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತೀವಿ ನಾವು. ಬ್ಯೂಟಿ ಆಫ್ ಡೆಮೋಕ್ರಸಿ ಏನಂತಂದ್ರೆ ನಾವು ಪ್ರಶ್ನಿಸುವಂತದ್ದು. ಅಲ್ಲಿ ತಪ್ಪು ನಡೀತಾ ಇದೆ ಅಂತಂದ್ರೆ ಸಾಮಾನ್ಯ ಜನ ಪ್ರಶ್ನೆ ಮಾಡೋದಕ್ಕೆ ನಿಮ್ಗೆ ಸಂವಿಧಾನ ನಿಮ್ಗೆ ಹಕ್ಕನ್ನ ಕೊಟ್ಟಿರುವಂತದ್ದು, ಶಕ್ತಿ ಕೊಟ್ಟಿರುವಂತದ್ದು. ಇದನ್ನೇ ನೀವು ಬಳಸ್ಕೊಳ್ಳಿಲ್ಲ ಅಂತಂದ್ರೆ ಮತ್ತಿನ್ನೇನ್ ಬಳಸ್ಕೊಳ್ತೀರಿ? ಇಡೀ 145 ಕೋಟಿ ಜನಸಂಖ್ಯೆ ಇರುವಂತಹ ಭಾರತದಲ್ಲಿ ಇವರನ್ನ ಮೂರ್ಖರನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜೈ ಅಂತ ಇದೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ.